ಅಗಲಿದ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಹೊಳೆನರಸೀಪುರ ಪಟ್ಟಣದ ಸಂಸದ ಶ್ರೇಯಸ್ ಪಟೇಲ್ ಅವರ ನಿವಾಸದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದೇ ವೇಳೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ಈ ದೇಶ ಕಂಡಂತಹ ಅಪರೂಪದ ರಾಜಕಾರಣಿ, ಆರ್ಥಿಕ ಸುಧಾರಣೆಯಲ್ಲಿ ಕ್ರಾಂತಿ ಉಂಟು ಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಹಿರಿಯ ನಾಯಕರಾದ ಮನಮೋಹನ್ ಸಿಂಗ್ ಅವರು ನಿಧನದಿಂದ ಈ ದೇಶಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ, ಸವಲತ್ತಿನ ಕೊರತೆಯಿಂದ ಬಳಲುತ್ತಿದ್ದ ಅಹಿಂದ ವರ್ಗದವರು ಸೇರಿದಂತೆ ಬಡವರಿಗೆ ನೆರವಾಗುವ ಆಹಾರ ಭದ್ರತಾ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ಆಧಾರ್ ಕಾರ್ಡ್ ಯೋಜನೆ ಸೇರಿದಂತೆ ಹಲವಾರು ಜನಪ್ರಿಯ ಯೋಜನೆಗಳನ್ನು ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದು ದೇಶದ ಕೋಟ್ಯಾಂತರ ಜನಸಾಮಾನ್ಯರ ಅಂತರಾಳದಲ್ಲಿ ಶಾಶ್ವತವಾಗಿ ಅವರ ಹೆಸರು ಉಳಿಯುವಂತೆ ಮಾಡಿ ಹೋಗಿದ್ದಾರೆ ಎಂದರು. ಈಗೆಲ್ಲ ಗೊತ್ತಿರುವಂಗೆ ಯುಪಿಎ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ರು, ಹಣಕಾಸು ಸಚಿವರು, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ರು. ಮತ್ತೆ ಏನು ಬಡವರ ಕಾರ್ಯಕ್ರಮಗಳಾದಂತಹ ಏನು ನಮ್ಮ ಆಹಾರ ಕಾಯ್ದೆ, ಈಗ ನಾವೇನು ನಾವೆಲ್ಲ ಅಕ್ಕಿ ಊಟ ಮಾಡ್ತಿದ್ವಿ, ಅದನ್ನ ಮೂಲ ಕಾರ್ಯಕರ್ತ ನಮ್ಮ ಮನಮೋಹನ್ ಸಿಂಗ್ ಅವರು ಅದೇ ಆಗಿದ್ರು. ಜೊತೆಗೆ RTI ಅಂತ ನಾವೇನೀಗ ಯಾವುದೇ ರೀತಿ ಮಾಹಿತಿಗಳನ್ನ ಮುಚ್ಚಿಟ್ಟಾಗದೇ ಇರುವಂತಹ ಒಂದು ಕಾಯ್ದೆ ತಂದಿದೆ, ಅದು ನಮ್ಮ ಮನಮೋಹನ್ ಸಿಂಗ್ ಅವರು. ಜೊತೆಗೆ RT ಏನು ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ಆಗಿ ತೆಗೆದಾಕಿದ್ದಾರೆ, ಆದ್ರೆ ಅದೆಲ್ಲ ಬಡವರು ಜನರ ಪರ ಮಾಡಿದ್ದೆ ನಮ್ಮ ಆಗಿನ ಪ್ರಧಾನಮಂತ್ರಿಗಳು, ರಾಜಕೀಯ ಮುಖ್ಯದಿ, ಹಣಕಾಸಿನ ತಜ್ಞರಾದಂತಹ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ತುಂಬಾ ದುಃಖ ಆಗ್ತಿದೆ. ವಯೋಮಿತಿಯಿಂದ ಅಗಲೂ ಸಹ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಏನೋ ಒಂದು ಹಿರಿಯ ಮುತ್ಸದಿ ಕಳ್ಕೊಳ್ಳುವಂತಹ ಒಂದು ಬೇಜಾರಿದೆ. ಯಾಕಂತ ಹೇಳಿದ್ರೆ ಹಣಕಾಸು ತಜ್ಞರು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರ್ಥಿಕ ಸ್ಥಿತಿ ಏನು UPA 1 ಮತ್ತೆ UPA 2 ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಮೇಲೆತ್ತುವ ಕೆಲಸವನ್ನ, ಒಂದು GDP ಅನ್ನ ಮೇಲೆತ್ತುವ ಕೆಲಸವನ್ನ ಮಾಡಿರುವಂತಹ ದಿನಗಳಿಗೆ